ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಾಯ ಪರಿಪೂರ್ಣಗುಣರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇ ಹಂಸವರಾನ್ ರಘೂತ್ತಮ ಗುರುನ್ ವೈದಗ್ಧ್ಯವರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮೋ ನಮಃ ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತಕೃತ್ ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯಾಮಿತ ತೇಜಸೇ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಭೂಯ ಏವ ಮಹಾಭಾಗ್ಯಂ ಕಥ್ಯತಾಂ ಇತ್ಯಬ್ರವೀತ್ ಪಾಂಡವಃ. ಮಾರ್ಕಾಂಡೇಯರಿಗೆ ಧರ್ಮರಾಜ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಇನ್ನೂ ಹೆಚ್ಚಿಗೆ ಅನ್ನದಾನ ಬ್ರಾಹ್ಮಣರ ಮಹಿಮೆಯನ್ನು ನಮಗೆ ತಿಳಿಸಿಕೊಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿದಾಗ ಮಾರ್ಕಂಡೇಯರು ಭಾರೀ ಸುಂದರವಾದ ಶಿಬಿ ಮಹಾರಾಜನ ಅದ್ಭುತವಾದ ಕಥೆಯನ್ನು ನಮಗೆ ತಿಳಿಸ್ತಾರೆ. ದೇವಾನಾಂ ಕಥಾ ಸಂಜಾತ ಮಹೀತಲಂ ಗತ್ವಾ ಮಹೀಪತಿಂ ಶಿಬಿರಮೌಷೀನರಂ ಸಾಧ್ವೇನಂ ಶಿವಿಂ ಜಿಜ್ಞಾಸ್ಯಾಮ ಇತಿ. ದೇವತೆಗಳಲ್ಲಿ ಒಂದು ಚರ್ಚೆ ಆಯ್ತಂತೆ, ಗೋಷ್ಠಿ ಆಯ್ತಂತೆ. ಏನು ಗೋಷ್ಠಿ ಅಂತಂದರೆ ಭೂಮಿಯೊಳಗೆ ಇರುವ ಶಿಬಿಯನ್ನು ಪರೀಕ್ಷೆ ಮಾಡಬೇಕು ಅಂತ ಒಂದು ಚರ್ಚೆ ಮಾಡಿ ಆ ಮೀಟಿಂಗಿನೊಳಗೆ ಒಂದು ಬಿಲ್ ಪಾಸ್ ಮಾಡಿದ್ರು. ಶಿಬಿ ಮಹಾರಾಜ ಹೇಗಿದ್ದಾನೆ, ಅವನ ಗುಣವಂತಿಕೆ ಏನು, ಅವನು ಚಕ್ರವರ್ತಿ ಆಗೋದಕ್ಕೆ ಯೋಗ್ಯನೋ ಇಲ್ಲವೋ ಅಂತ ದೇವತೆಗಳು ಚರ್ಚೆ ಮಾಡಿ ನಿರ್ಣಯ ತೆಗೆದುಕೊಳ್ತಾರೆ. ಅದರೊಳಗೆ ಇಂದ್ರ ಮತ್ತು ಅಗ್ನಿ ಇಬ್ಬರು ನಾವು ಪರೀಕ್ಷೆಯನ್ನು ಮಾಡೋಣ ಅಂತ ವಿಚಾರವನ್ನು ಮಾಡಿ ಅಗ್ನಿ ಕಪೋತ ರೂಪೇಣ ತಮಭ್ಯದಾವದಮಿಷಾರ್ಥೋ ಮಿಂದ್ರಶೇನ ರೂಪೇಣ. ಅಗ್ನಿ ಪಾರಿವಾಳ ರೂಪವನ್ನು ತಾಳ್ತಾನೆ, ಇಂದ್ರ ಹದ್ದಿನ ರೂಪವನ್ನು ತಾಳ್ತಾನೆ. ಹದ್ದು ಪಾರಿವಾಳವನ್ನು ಹಿಡಿದು ತಿನ್ನುವುದಕ್ಕಾಗಿ ಅಟ್ಟಾಡಿಸಿಕೊಂಡು ಬಡುತ್ತೆ. ಅಗ್ನಿ ಪಾರಿವಾಳ ಓಡಿ ಬಂದು ಶಿಬಿ ಮಹಾರಾಜ ಯಾವ ರಾಜಸ್ಥಾನದೊಳಗೆ ಕುಳಿತುಕೊಂಡಿದ್ದ ಆ ಸಿಂಹಾಸನದ ಮೇಲೆ ವಿರಾಜಮಾನಾಗಿದ್ದ ಅವನ ತೊಡೆ ಮೇಲೆ ಬಂದು ಕುಳಿತುಕೊಂಡಿತು. ಅತ ಪುರೋಹಿತೋ ರಾಜಾನಂ ಅಬ್ರವೀತ್. ರಾಜ
ಪುರೋಹಿತರ ಮುಖವನ್ನು ನೋಡಿದ. ಇದು ಪಾರಿವಾಳ ಬಂದು ತೊಡೆ ಮೇಲೆ ಬಿದ್ದಿದೆ ಅಂತಂದರೆ ಇದರ ಸೂಚನೆ ಏನು ಅಂತ ಕೇಳಿದ. ಆಗ ಪುರೋಹಿತರು ಹೇಳ್ತಾರೆ, ಪುರೋಹಿತರು ಅಂತಂದರೆ ಅಲ್ಲಿ ರಾಜಪುರೋಹಿತರು ಉತ್ತರವನ್ನು ಕೊಡ್ತಾರೆ. ಏನು ಅಂತಂದರೆ, ಮೇಲೆ ನೋಡಿದರೂ ಹದ್ದು ಇದೆ, ಆ ಹದ್ದು ಇದರ ಮೇಲೆ ದೃಷ್ಟಿ ನೆಟ್ಟಿದೆ. ಈ ಪಾರಿವಾಳ ಬಂದು ಇಲ್ಲಿ ಬಿದ್ದಿದೆ ಅಂತಂದರೆ ಈ ಪಾರಿವಾಳ ತನ್ನ ಪ್ರಾಣದ ರಕ್ಷಣೆಯನ್ನು ಮಾಡಿಕೊಳ್ಳುವುದಕ್ಕಾಗಿ ಇಲ್ಲಿ ಬಂದು ಬಿದ್ದಿದೆ. ಯಾಕೆಂದರೆ ಹದ್ದು ಇದನ್ನು ತಿನ್ನುವುದಕ್ಕಾಗಿ ಬರ್ತಾ ಇದೆ, ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಕಪೋತ ಇಲ್ಲಿ ಬಂದಿದೆ. ಆದ್ದರಿಂದಾಗಿ ಈ ಕಪೋತವನ್ನು ರಕ್ಷಣೆಯನ್ನು ಮಾಡು ಅಂತ ಗುರುಗಳು ಹೇಳಿದರು. ವಸುದದಾತು ಅಂತವಾನ್ ಪಾರ್ಥಿವೋ ಅಸ್ಯ ನಿಷ್ಕೃತಿಂ ಕುರ್ಯಾತ್ ಘೋರಂ ಕಪೋತಸ್ಯ ನಿಪಾತಮಾಹು ಅಥ ಕಪೋತೋ ರಾಜಾನಂ ಅಬ್ರವೀತ್. ಆಗ ಕಪೋತ ಹೇಳುತ್ತೆ, ಪ್ರಾಣರಕ್ಷಣಾರ್ಥಂ ಶೇನಾದ್ಭೀತೋ ಭವಂತಂ ಪ್ರಾಣಾರ್ಥಿ ಪ್ರಪದ್ಯೇ. ಏನು ಪ್ರಾಣರಕ್ಷಣೆಗಾಗಿ ನಿನ್ನ ಹತ್ರ ಬಂದಿದ್ದೇನೆ, ಪ್ರಾಣಾರ್ಥಿಯಾಗಿ ನಿನಗೆ ಭಿಕ್ಷೆ ಬೇಡ್ತಾ ಇದ್ದೇನೆ. ನೀನು ನನ್ನ ಕೈ ಬಿಟ್ಟಿ ಅಂತಂದರೆ ಆ ಹದ್ದು ನನ್ನನ್ನು ತಿಂದು ಹಾಕಿ ಬಿಡ್ತದೆ. ದಯಮಾಡಿ ನನ್ನನ್ನು ರಕ್ಷಣೆಯನ್ನು ಮಾಡು. ನೀನು ಯಾರು ಅಂತ ನನಗೆ ಪ್ರಶ್ನೆ ಕೇಳಬೇಡ. ಸ್ವಾಧ್ಯಾಯೇನ ಕರ್ಷಿತಂ ಬ್ರಹ್ಮಚಾರಿಣಂ ಮಾಂ ವಿದ್ಧಿ ತಪಸಾ ದಮೇನ ಯುಕ್ತಂ ಆಚಾರ್ಯಸ್ಯ ಪ್ರತಿಕೂಲ ಭಾಷಿಣಂ. ನಾನು ಬಹಳ ಕಷ್ಟಪಟ್ಟು ಅಧ್ಯಯನವನ್ನು ಮಾಡಿದ ಒಬ್ಬ ಶ್ರೇಷ್ಠ ಬ್ರಹ್ಮಚಾರಿ ನಾನು. ಆದರೆ ನಮ್ಮ ಗುರುಗಳಿಗೆ ನಾನು ಪ್ರತಿಕೂಲವಾಗಿ ಮಾತನಾಡಿದೆ, ಗುರುಗಳಿಗೆ ಎದುರು ಮಾತನಾಡಿದೆ. ಆದ್ದರಿಂದಾಗಿ ನಾನು ಕಪೋತನಾಗಿ ಬಿದ್ದಿದ್ದೇನೆ. ನನಗೆ ಆ ಗುರುಗಳ ಅನುಗ್ರಹದಿಂದಲೇ ಎಲ್ಲ ನೆನಪಿದೆ. ಈ ಹದ್ದು ತಿಂತಾ ಇದೆ, ನನ್ನನ್ನು ರಕ್ಷಣೆಯನ್ನು ಮಾಡು. ಅಪಾಪಂ ಮಾಂ ವಿದ್ಧಿ. ನಾನೇನು ಪಾಪ ಮಾಡಿಲ್ಲ, ಅರ್ಥಾತ್ ಪಾಪವನ್ನು ಮಾಡಿದ ಕಾರಣಕ್ಕಾಗಿ ಈ ಪಾಪ ಯೋನಿಯೊಳಗೆ ಬಂದಿದ್ದರೆ ನಾನು ಆಹಾರವಾಗಿ ಅವನಿಗೆ ಒದಗಲೇಬೇಕು. ಹಾಗಿಲ್ಲ, ನನ್ನನ್ನು ರಕ್ಷಣೆಯನ್ನು ಮಾಡು ಅಂತ ಬೇಡಿಕೊಂಡ. ಆಗ ಇಷ್ಟು ಹೇಳ್ತಾ ಇರುವಾಗ ಮೇಲಿರ್ತಕ್ಕಂಥ ಹದ್ದು ಮಾತನಾಡುತ್ತೆ, ರಾಜ, ಆ ಪಾರಿವಾಳವನ್ನು ಬಿಟ್ಟು ಹಾಕು ನೀನು. ಯಾಕೆಂದರೆ ನನಗೆ ಪಾರಿವಾಳವೇ ಆಹಾರವಾಗಿದೆ. ನನಗೆ ದೇವರು ಸೃಷ್ಟಿ ಮಾಡಿದ ಸೃಷ್ಟಿಯೊಳಗೆ ನನ್ನ ಆಹಾರ ಈ ಸಣ್ಣ ಸಣ್ಣ ಕ್ಷುದ್ರವಾದ ಪಕ್ಷಿಗಳೇ ಆಹಾರ. ಅವುಗಳನ್ನು ನೀನು ರಕ್ಷಣೆ ಮಾಡಿದರೆ ನಾನು ಏನು ಮಾಡಲಿ? ನಾನು ಬೇಟೆಯಾಡಿ ಅದನ್ನು ಅಟ್ಟಾಡಿಸಿಕೊಂಡು ಅದನ್ನು ತಿನ್ನುವುದಕ್ಕಾಗಿ ನಾನು ಬಂದಿದ್ದೇನೆ. ನೀನು ಅದನ್ನು ರಕ್ಷಣೆಯನ್ನು ಮಾಡಿದರೆ ನನ್ನ ಹೊಟ್ಟೆಗೆ ಏಟ ಕೊಟ್ಟ ಹಾಗೆ ಆಯ್ತಲ್ಲ. ಆದ್ದರಿಂದಾಗಿ ಯಾವ ಕಾರಣಕ್ಕೂ ಕೂಡ ನೀನು ಪಾರಿವಾಳವನ್ನು ರಕ್ಷಣೆಯನ್ನು ಮಾಡುವ ಹಾಗಿಲ್ಲ, ನನಗೆ ಬಿಟ್ಟು ಕೊಡು ಅಂತ. ವಿಘ್ನಕರ್ತ ಭವೇತ, ಇಲ್ಲದೇ ಇದ್ದರೆ ನನ್ನ ಸಾಧನೆಗೆ ನೀನು ವಿಘ್ನವನ್ನು ಉಂಟು ಮಾಡಿದಂತೆ ಆಗತ್ತೆ. ಆದ್ದರಿಂದಾಗಿ ಅದನ್ನು ಬಿಟ್ಟು ಬಿಡು ಅಂತ ಹೇಳಿದೆ. ಆಗ ರಾಜ ಹೇಳ್ತಾನೆ, ನಾಸ್ಯ ವರ್ಷಂ ವರ್ಷತಿ ವರ್ಷ ಕಾಲೇ ನಾಸ್ಯ ಬೀಜಂ ರೋಹತಿ ಕಾಲ ಉಕ್ತಂ ಭೀತಂ ಪ್ರಪನ್ನಂ ಯೋ ಹಿ ದದಾತಿ ಶತ್ರವೇ ನ ತ್ರಾಣಂ ಲಭೇನ್ ತ್ರಾಣಮಿಚ್ಛಂಸ ಕಾಲೇ. ನೋಡೋ, ಯಾರು ಹೆದುರಿ ಪ್ರಾಣಭಿಕ್ಷೆಯನ್ನು ಬೇಡಿ ಶರಣು ಬಂದಿದ್ದಾನೆ, ಅವನನ್ನು ಎತ್ತಿ ಒಯ್ದು ನಾನು ನಿನ್ನನ್ನು ರಕ್ಷಣೆ ಮಾಡ್ತೇನೆ ಅಂತ ಮಾತು ಕೊಟ್ಟು ಅವನನ್ನು ಎತ್ತಿ ಒಯ್ದು ಶತ್ರುಗೆ ಕೊಟ್ಟರೆ ಏನಾಗುತ್ತೆ ಅಂದರೆ ಅವನ ರಾಜ್ಯದೊಳಗೆ ಮಳೆ ಆಗುವುದಿಲ್ಲ, ಬೆಳೆ ಬಿತ್ತುವುದಿಲ್ಲ. ಏನು, ಅವನು ಮಾಡಿದ ಅನ್ನದಾನಾದಿ ಎಲ್ಲ ದಾನಗಳು ಕೂಡ ಮೋಘವಾಗತ್ತೆ, ಅವನಿಗೆ ಸ್ವರ್ಗಾದಿ ಲೋಕಗಳಾಗುವುದಿಲ್ಲ. ಭೀತಂ ಪ್ರಪನ್ನಂ ಯೋಹಿ ದದಾತಿ ಶತ್ರವೇ ಉಕ್ಷಾಣಂ ಪಕ್ವಾ ಸಹ ಓದನೇನ ಅಸ್ಮಾತ್ ಕಪೋತಾತ್ ಪ್ರತಿತೆ ನಯಂತು ಯಸ್ಮಿನ್ ದೇಶೇ ರಮಸೆ ಅತೀವಶ್ಯೇನ ತತ್ರ ಮಾಂಸಂ ಶಿವಯೇ ಅಸ್ತು ವಹಂತು. ಆಗ ಹೇಳ್ತಾನೆ, ನೋಡ್ರೋ, ಎಲ್ಲಿ ತುಂಬ ಕಪೋತಗಳಿವೆ ಅಲ್ಲಿ ಗರುಡನನ್ನು ಒಯ್ದು, ಹದ್ದನ್ನು ಒಯ್ದು ಬಿಡಿ, ಅವನು ಸಾಕಷ್ಟು ತಿನ್ನಲಿ ಅಂತ ಹೇಳಿದೆ. ಆಗ ಗರುಡ ಹೇಳುತ್ತದೆ, ನೋ ಕ್ಷಾಣೋ ರಾಜನ್ ಪ್ರಾರ್ಥಯೇಯಂ. ನಾನು ನಿನಗೆ ಭಿಕ್ಷೆ ಬೇಡುವುದಕ್ಕಾಗಿ ಬಂದಿಲ್ಲ, ನಾನು ನನ್ನ ಸಾಮರ್ಥ್ಯದಿಂದ ನಾನು ಇದನ್ನು ಅಟ್ಟಾಡಿಸಿಕೊಂಡು ಬಂದಿದ್ದೇನೆ. ಅದನ್ನು ನೀನು ಬಿಟ್ಟು ಕೊಡುವಾಗಿಲ್ಲ, ನನಗೆ ಕೊಡಲಿಕ್ಕೆ ಬೇಕು, ನನಗೆ ಬೇರೆದು ಯಾವುದೂ ಬೇಡ ಅಂತ ಗರುಡ ತಾನು ಹೇಳ್ತಾ ಇದ್ದಾನೆ. ಎಷ್ಟು ಹೇಳಿದರೂ ಆರ್ಗ್ಯುಮೆಂಟ್ ಮುಗಿತಾ ಇಲ್ಲ, ಕೇಳ್ತಾ ಇಲ್ಲ. ಆಗ ರಾಜ ಹೇಳಿದ, ಹಾಗಾದರೆ ಇದೇ ಕಪೋತ ಬೇಕಲ್ಲ, ಆಯಿತು, ಒಂದು ಕೆಲಸ ಮಾಡೋಣ, ಈ ಕಪೋತವನ್ನು ನಾನು ಬಿಟ್ಟುಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಶರಣಾಗತಿಯಾಗಿ ಬಂದಿದೆ, ನಾನು ಅದನ್ನು ರಕ್ಷಣೆಯನ್ನು ಮಾಡಬೇಕು. ಅದಕ್ಕಾಗಿ ಏನು ಮಾಡಬೇಕು ನೀನು ಹೇಳು, ಬೇರೆ ಪರ್ಯಾಯ ವ್ಯವಸ್ಥೆ ನೀನು ಹೇಳೋ ಹಾಗೆ ನಾನು ನಡೆದುಕೊಳ್ತೇನೆ ಅಂತ ಹೇಳಿದಾಗ ಶೇನ ಹೇಳುತ್ತೆ, ಊರೋರ್ ದಕ್ಷಿಣಾದುತ್ಕೃತ್ಯ ಸ್ವಪಿಷಿತಂ ತಾವದ್ ರಾಜನ್ ಯಾವನ್ ಮಾಂಸಂ ಕಪೋತೇನ ಸಮಂ ತಥಾಕಸ್ಮಾತ್ ಸಾಧುತ್ರಾತಃ ಕಪೋತ ಪ್ರಶಂಸೆಯುಶ್ಚ ಶಿವಯ ಕೃತಂಚ ಪ್ರಿಯಂಚ ಸ್ಯಾನ್ ಮಮೇತಿ. ರಾಜ, ನೀನು ಇದು ಪಾರಿವಾಳವನ್ನು ಬಿಟ್ಟು ಕೊಡೋದಿಲ್ಲ,
ಬೇಡ. ಪರ್ಯಾಯ ವ್ಯವಸ್ಥೆ ಹೇಳಂತಿಲ್ಲ, ಒಂದು ಕೆಲಸ ಮಾಡು, ನಿನ್ನ ಬಲತೊಡೆಯ ಮಾಂಸವನ್ನು ಕಿತ್ತು, ಈ ಕಪೋತ ಪಾರಿವಾಳ ಎಷ್ಟು ಭಾರವಿದೆ ಅಷ್ಟು ಭಾರ ನನಗೆ ಏನಂತಾರೆ ಮಾಂಸವನ್ನು ಕೊಡು, ನಿನ್ನ ಬಲತೊಡೆಯ ಮಾಂಸವನ್ನು ಕೊಡು, ನಾನು ತಿಂತೇನೆ, ನನಗೆ ಬೇರೆದು ಯಾವುದು ಬೇಡ, ಈ ಕಪೋತ ಬೇಕು ಅಥವಾ ಕಪೋತಕ್ಕೆ ಸರಿತೂಕದ ನಿನ್ನ ಬಲತೊಡೆಯ ಮಾಂಸ ಬೇಕು ಅಂತ ಹೇಳಿ. ರಾಜ ಅಂದ, ಆಯಿತು, ನನಗೆ ಶರಣು ಬಂದ ಪಾರಿವಾಳವನ್ನು ನಾನು ರಕ್ಷಣೆ ಮಾಡ್ತೇನೆ, ಅದರ ಮುಂದೆ ನನ್ನ ಬಲತೊಡೆಯ ಮಾಂಸ ಬಹಳ ದೊಡ್ಡದಲ್ಲ, ನಾನು ಕೊಡ್ತೇನೆ ಅಂತ ಹೇಳಿದ. ಕತ್ತರಿಸಿದ, ತಕ್ಕಡಿಯಲ್ಲಿಟ್ಟ, ಒಂದು ಕಡೆಗೆ ಪಾರಿವಾಳವನ್ನಿಟ್ಟ, ಇನ್ನೊಂದು ಕಡೆಗೆ ತನ್ನ ಮಾಂಸವನ್ನು ಬಿಸಿ ಬಿಸಿಯಾದ ಮಾಂಸವನ್ನು ತೆಗೆದಿಟ್ಟ. ತೂಕ ಮಾಡಿದರೆ ಪಾರಿವಾಳ ಕೆಳಗೆ ಇಳಿತು, ಭಾರವಾಯಿತು, ಇವನ ಮಾಂಸ ಮೇಲೇರಿತು, ಭಾರ ಕಡಿಮೆ ಆಯಿತು. ಇನ್ನೂ ಕತ್ತರಿಸಿಟ್ಟ, ತೊಡೆಯೊಳಗೆ ಎಲುಬು ಬಿಟ್ಟು ಉಳಿದ ಎಲ್ಲ ಮಾಂಸವನ್ನು ಕಿತ್ತಿಟ್ಟ. ಪಾರಿವಾಳ ಭಾರವಾಗಿದೆ, ಏನಂತಾರೆ ಮಾಂಸ ಮೇಲೇರಿದೆ. ಏನು ಮಾಡಬೇಕು ರಾಜನಿಗೆ ಗೊತ್ತಾಗ್ತಾ ಇಲ್ಲ. ಆಗ ರಾಜ ಏನು ಮಾಡಿದ ಅಂತಂದರೆ ಸ್ವಯಂ ತಾನೇ ಏನಂತಾರೆ ಮಾಂಸದ ಜಾಗಕ್ಕೆ ಕುಳಿತು ಬಿಟ್ಟ. ಅಥ ರಾಜ ಸ್ವಯಮೇವ ತುಲಮಾರುರೋಹ ನಚ ವೆಲೀಕಮಾಸೀದ್ರಾಜ್ಞ ಏತದ್ವೃತ್ತಾಂತಂ ದೃಷ್ಟ. ಅಷ್ಟಾದಾಗಲೂ ಕೂಡ ಏನಂತಾರೆ ಆ ಕಪೋತ ಪಾರಿವಾಳ ಮೇಲ್ ಬರಲೇ ಇಲ್ಲ, ಪಾರಿವಾಳಕ್ಕೆ ಸಮತೂಕವಾಗಲೇ ಇಲ್ಲ. ಅದನ್ನು ನೋಡಿದ ಗರುಡ ವಿಚಾರವನ್ನು ಮಾಡಿದ, ಅಂತೂ ನೀನು ಏನಂತಾರೆ ಪಾರಿವಾಳವನ್ನು ರಕ್ಷಣೆಯನ್ನು ಮಾಡಿದೀ ಅಂತ ಹೇಳಿದ. ಅಲ್ಲಿಂದ ಹೋಗೇ ಬಿಟ್ಟಿತು ಪಾರಿವಾಳ, ಇದೇನೋ ಹದ್ದು ಹೋಗಿಬಿಟ್ಟಿತು. ಇವನಿಗೆ ಆಶ್ಚರ್ಯವಾಗಿ ಕೇಳ್ತಾನೆ, ಅಥ ರಾಜ ಬ್ರವೀತ್, ಏನಾಯ್ತು? ಕಪೋತಂ ವಿದ್ಯುಷಿವಿಯ, ಅಲ್ಲೋ ನೀನು ಬ್ರಹ್ಮಚಾರಿ ಅಂತ ಹೇಳಿದಿ, ಏನು ವೃತ್ತ ಅಂತ ಹೇಳು ಅಂತ ಹೇಳಿದಾಗ ಆ ಕಪೋತ ಹೇಳುತ್ತೆ, ಏನೂ ಅಲ್ಲ, ನಾನು ಅಗ್ನಿ, ಅವನು ಇಂದ್ರ, ವೈಶ್ವಾನರೋಹಂ ಜ್ವಲನೋ ಧೂಮಕೇತು ಶೇನೋ ವಜ್ರಹಸ್ತ ಶಚೀಪತಿ. ಅವನು ಇಂದ್ರ, ನಿನ್ನೂ ಶರಣಾಗತರನ್ನು ರಕ್ಷಣೆಯನ್ನು ಮಾಡ್ತೀಯ, ನಿನ್ನ ಸ್ವಾರ್ಥ ಹೆಚ್ಚಿದೆಯಾ? ಅರ್ಥಾತ್ ನೀನು ಪ್ರಜೆಗಳನ್ನು ರಕ್ಷಣೆಯನ್ನು ಮಾಡುವುದಕ್ಕೆ ಮಹಾಸಮರ್ಥನಾಗಿದ್ದೀಯೋ ಇಲ್ಲವೋ ಎನ್ನುವುದನ್ನು ವಿಚಾರವನ್ನು ಮಾಡಿ ಪರೀಕ್ಷೆಯನ್ನು ಮಾಡುವುದಕ್ಕಾಗಿ ನಾವಿಬ್ಬರು ಬಂದಿದ್ದೆವು. ಅದರೊಳಗೆ ನೀನು ಪಾಸಾದಿ, ಭಲೆ ಬೇಷ್, ಇಡೀ ಸಮಗ್ರವಾಗಿರ್ತಕ್ಕಂಥ ಭೂಮಂಡಲ ನಿನ್ನ ಅಧೀನವಾಗಿದೆ, ನೀನು ಚಕ್ರವರ್ತಿಯಾಗಿ ರಾಜ್ಯವನ್ನು ಆಳು ಎಂಬುದಾಗಿ ಹೇಳಿ ಅನುಗ್ರಹವನ್ನು ಮಾಡಿ, ಕೃತರೋಮಾಣಂ ಶಿಬಿರ ಉದ್ಭಿದಂ ಪುತ್ರಂ ಪ್ರಾಪ್ಸ್ಯಸಿ, ಉತ್ತಮನಾದ ಮಗನನ್ನು ನೀನು ಪಡಿತೀಯ ಅಂತ ಹೇಳಿ ಆಶೀರ್ವಾದವನ್ನು ಮಾಡಿ ಅಲ್ಲಿಂದ ತಾನು ಹೊರಟು ಹೋಗಿಬಿಡ್ತಾನೆ. ಹೀಗೆ ಶಿಬಿ ಮಹಾರಾಜ ತಾನಂತರ ಶಿಬಿಯೊಳಗೆ ಮಹಾದಾನಿ ಶಿಬಿ ಎಂಬುದಾಗಿ ನಾವು ಕೇಳ್ತೇವಲ್ಲ, ಅಷ್ಟು ತನ್ನನ್ನು ತಾನು ಕತ್ತರಿಸಿಕೊಡುವುದಕ್ಕೆ ತಾನು ತಯಾರಾದನೇ ಹೊರತು ತನಗೆ ಶರಣು ಬಂದವರನ್ನು ಶತ್ರುಗಳ ಕೈಯಲ್ಲಿ ಕೊಡುವುದಕ್ಕೆ ತಾನು ಸಿದ್ಧನಾಗಲಿಲ್ಲ. ಇದು ಶಿಬಿಯ ಮಹಿಮಾ ಅಂತ ಇಷ್ಟು ಹೇಳಿದಾಗ ಧರ್ಮರಾಜನಿಗೆ ತುಂಬ ಸಂತೋಷವಾಯಿತು. ಭೂಯೇವ ಮಾಹಾತ್ಮ್ಯಂ ಕಥ್ಯತಾಮಿತ್ಯಬ್ರವೀತ್ ಪಾಂಡವೋ ಮಾರ್ಕಂಡೇಯರನ್ನು ಕುರಿತು ಧರ್ಮರಾಜ ಕೇಳಿದ, ಈ ಶಿಬಿಯ ಮಹಿಮೆಯನ್ನು ಇನ್ನಷ್ಟು ಹೇಳಿ ಅಲ್ವಾ, ಅವನು ಜೀವನದೊಳಗೆ ಬಹಳ ದಾನ ಮಾಡಿದಂತೆ. ಇದು ಒಂದು ಕಥೆ ಅಂತೂ ಅದ್ಭುತವಾಗಿದೆ, ಮತ್ತೊಂದು ಕಥೆಯನ್ನು ಹೇಳಿ, ಅವನ ವೃತ್ತಾಂತವನ್ನು ಹೇಳಿ ಅಂತಂದಾಗ, ಭ್ರಾತರಾಶ್ಚಾಸ್ಯ ಪ್ರರ್ಧನೋ ವಸುಮನಾಹ ಶಿಬಿಃ ಔಷೀನರಃ ಇತಿ ಸಚ ಸಮಾಪ್ತ ಯಜ್ಞ ಭ್ರಾತೃಭಿಃ ಸಹ ರಥೇನ. ವಿಶ್ವಾಮಿತ್ರರ ಮಗ ಅಶ್ವಮೇಧ ಅಷ್ಟಕ ಅಶ್ವಮೇಧ ಯಾಗವನ್ನು ಮಾಡ್ತಾ ಇರ್ತಾನೆ. ಈ ಅಷ್ಟಕನಿಗೆ ಪ್ರತರ್ಧನ, ವಸುಮನ, ಶಿಬಿ ಎಂಬುದಾಗಿ 3 ಜನ ತಮ್ಮಂದಿರು. ಅಷ್ಟಕನಿಗೆ 3 ಜನ ತಮ್ಮಂದಿರು. ಯಜ್ಞ ಮುಗಿತು, ಅಶ್ವಮೇಧ ಯಾಗ ಮುಗಿತು. ಯಾಗ ಮುಗಿದಾದ ಮೇಲೆ ಅಲ್ಲೇ ನಾರದರು ಬಂದಿರ್ತಾರೆ. ಆ ನಾರದರನ್ನು ತಮ್ಮ ರಥದೊಳಗೆ ಕೂಡಿಸಿಕೊಂಡು ಅಲ್ಲಿಂದ ಹೊರಡ್ತಾ ಇರುವಾಗ ಆ ನಾರದರ ಜೊತೆಗೆ ಮಾತನಾಡಬೇಕಲ್ಲ, ಜ್ಞಾನಿಗಳ ಸಹವಾಸವಾಗಿದೆ, ಜ್ಞಾನಿಗಳ ಜೊತೆಗೆ ಮಾತನಾಡಬೇಕು. ಮಾತನಾಡ್ತಾ ಸ್ವಾಮಿ ನಾರದರೇ, ಒಂದು ಕೆಲವು ಪ್ರಶ್ನೆಗಳನ್ನು ಕೇಳಬೇಕು ಅಂತಿದೆ, ಕೇಳಬಹುದಾ? ಈಗ ನಾವು ದೊಡ್ಡದಾಗಿರ್ತಕ್ಕಂಥ ಅಶ್ವಮೇಧ ಯಾಗವನ್ನು ಮಾಡಿದ್ದೇವೆ, ಭಾರೀ ಯಾಗವಾಗಿದೆ, ನಾವು ಎಲ್ಲರೂ ಯಾಗವನ್ನು ಮಾಡಿದವರು, ದಾನ ಮಾಡಿದ್ದೇವೆ, ಹಾಗೆ ಹೀಗೆ ಎಲ್ಲ ಮಾಡಿದ್ದೇವೆ. ಈ 4 ಜನರಲ್ಲಿ ಅಂದರೆ ಅಷ್ಟಕ, ಪ್ರತರ್ಧನ, ವಸುಮನ, ಶಿಬಿ ಎಂಬುದಾಗಿ ಈ 4 ಜನರೊಳಗೆ ಈ 4 ಜನರಲ್ಲಿ ಸ್ವರ್ಗಕ್ಕೆ ಹೋಗಬೇಕಾದರೆ ಯಾರು ಸ್ವರ್ಗಕ್ಕೆ ಹೋಗ್ತಾರೆ, ಅಥವಾ ಸ್ವರ್ಗಕ್ಕೆ ಹೋಗಲಿಕ್ಕೆ ಸಾಧ್ಯವಿಲ್ಲದೆ ಇದ್ದವರು ಯಾರು
ಹೊರಗೆ ಉಳಿತಾರೆ, ಎಲಿಮಿನೇಟ್ ಆಗ್ತಾರೆ? ಉತ್ತರವನ್ನು ಕೊಡಿ, ಇಷ್ಟೊಂದು ಪ್ರಶ್ನೆ ಬಂದಿದೆ ಅಂತ ಕೇಳಿದಾಗ, ಸೋಬ್ರವೀದ ಆಯುಷ್ಮಂತ ಸರ್ವಗುಣ ಪ್ರಮೋದಿತ ಅಥ ಆಯುಷ್ಮಂತಂ ಸ್ವರ್ಗಸ್ಥಾನಂ ಚತುರ್ಭಿರ್ ಯಾತವ್ಯಂ ಸ್ಯಾತ್ಕೋ ಅವತರೇತ್. ಯಾರು ಕೆಳಗೆ ಇಳಿತಾರೆ, ಇಳಿಯೋದಕ್ಕೆ ಕಾರಣವು, ಆಗ ಆ ನಾರದರು ಹೇಳ್ತಾರೆ ಅಷ್ಟಕಃ ಅವತರೇತ್, ಅಷ್ಟಕ ಇಳಿತಾನೆ ಅಂತ ಹೇಳಿದರು. ಅಷ್ಟಕ ಇಳಿತಾನೆ, ಮೊದಲನೇದವನು ಯಾಗ ಮಾಡಿದ ಹಿರಿಯ ಅಷ್ಟಕ ಇಳಿತಾನೆ. ಯಾಕೆ ಅಷ್ಟಕ ಇಳಿತಾನೆ ಅಂತಂದ್ರೆ, ನಾನು ಹಿಂದೆ ಅಷ್ಟಕನ ಮನೆಗೆ ಹೋಗಿದ್ದೆ. ಅವನು ರಥದೊಳಗೆ ನನ್ನನ್ನು ಕೂಡಿಸಿಕೊಂಡು ಹೊರಗೆ ಹೊರಟ, ತನ್ನ ರಾಜಬೀದಿಯೊಳಗೆ ಹೊರಟ. ರಾಜಬೀದಿಯೊಳಗೆ ಹೊರಟಾಗೆ ಒಂದೊಂದು ಕಡೆಗೆ 10,000 ಆಕಳಗಳ ಗುಂಪುಗಳಿತ್ತು. ಬಿಳಿ ಆಕಳ, ಕಪಿಲಾಗೋ, ಕೆಂಪು ಆಕಳ, ಹೀಗೆ ನಾನಾ ತಳಿಯ ಆಕಳಗಳ ದೊಡ್ಡ ದೊಡ್ಡ 10,000 ಆಕಳಗಳ ಗುಂಪುಗಳನ್ನು ಕಟ್ಟಿದ್ರು. ಅದನ್ನು ನೋಡಿ ನಾನು ಕೇಳಿದೆ, ಏನಂತೆ ಭಾರೀ ವರ್ಣನೆಯನ್ನು ಮಾಡ್ತಾ, ಏನೋ ಇಷ್ಟು ಆಕಳಗಳು ಇಲ್ಲಿವೆಲ್ಲ, ಯಾರು ಆಕಳಗಳು ಅಂತ ನಾನು ಪ್ರಶ್ನೆ ಮಾಡಿದೆ. ಪ್ರಶ್ನೆ ಮಾಡಿದ್ದೇ ತಡ ಅಷ್ಟಕ ಏನು ಉತ್ತರ ಕೊಟ್ಟ ಅಂತಂದ್ರೆ, ಈ ಎಲ್ಲ ಆಕಳಗಳ ದಾನವನ್ನು ಮಾಡಿದವನು ನಾನು, ಗೋದಾನ ಮಾಡಿದೆ ಅಂತ ಹೇಳಿದ. ಆಗ ನನಗೆ ಅನಿಸಿತು ಏನು ಅಂತಂದ್ರೆ, ಗೋದಾನ ಮಾಡಿದ ರಾಜ ಸ್ವಯಂ ಶ್ಲಾಘತಿ ಕಥಿತೇನ, ತಾನೇ ದಾನವನ್ನು ಕೊಟ್ಟು ಆ ಕೊಟ್ಟ ದಾನವನ್ನು ತಾನೇ ಹೊಗಳಿಕೊಳ್ತಾನಲ್ಲ, ಅದಕ್ಕಾಗಿ ನನಗೆ ಸಿದ್ಧವಾಯಿತು, ಅಷ್ಟಕ ಸ್ವರ್ಗಕ್ಕೆ ಅರ್ಹನಲ್ಲ ಅಂತ ಹೇಳಿ ಅಷ್ಟಕನನ್ನು ಕೆಳಗೆ ಇಳಿಸಬೇಕು ಅಂತ ಹೇಳಿದರು. ಅಂದರೆ ಇದರಿಂದೆಲ್ಲ ನೀತಿಯನ್ನು ಹೇಳ್ತಾರೆ, ದಾನ ಕೊಡಲೇಬೇಕು, ಬಹಳ ಮುಖ್ಯವಾದ್ದು. ಕೊಟ್ಟ ದಾನವನ್ನು ಹೇಳಿಕೊಳ್ಳಬಾರದು, ಹೊಗಳಿಕೊಳ್ಳಬಾರದು. ಇದಕ್ಕೆ ಇದೊಂದು ದೃಷ್ಟಾಂತ. ಆಗ ಮತ್ತೆ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾರೆ, ಏನು ಅಂತಂದ್ರೆ, ಯೇಷೋ ಅವತರೇದಥ ತ್ರಿಭಿರ್ಯಾತವ್ಯಂ ಸಾಂಪ್ರತಂ ಕೋ ಅವತರೇತ್. ಅಲ್ಲ, ಈಗ ಅಷ್ಟಕನನ್ನು ಇಳಿಸಬೇಕು ಅಂತ ಹೇಳಿದ್ರೆ ಆಯ್ತು, ಅಷ್ಟಕನನ್ನು ಬಿಟ್ಟು ಬಿಡೋಣ. ಇನ್ನು ಪ್ರತರ್ಧನ, ವಸುಮನ, ಶಿಬಿ 3 ಜನರಿದ್ದೇವೆ. ಈ 3 ಜನರೊಳಗೆ ಸ್ವರ್ಗಕ್ಕೆ ಹೋಗುವುದರೊಳಗೆ ಯಾರು ಕೆಳಗೆ ಇಳಿತಾರೆ, ಮತ್ತೆ ಎಲಿಮಿನೇಟ್ ಯಾರಾಗ್ತಾರೆ, ಯಾರು ಸ್ವರ್ಗಕ್ಕೆ ಹೋಗುವ ರೇಸಿನೊಳಗೆ ಉಳಿತಾರೆ ಅಂತ ಕೇಳಿದಾಗ, ಪ್ರತರ್ಧನ ಇತ್ಯಬ್ರವೀದ್ ಋಷಿ, ಪ್ರತರ್ಧನ ತೆಳಗೆ ಉಳಿತಾನೆ, ಇನ್ನು ಉಳಿದವರು ಸ್ವರ್ಗಕ್ಕೆ ಹೋಗುವ ರೇಸಿನೊಳಗೆ ಇರ್ತಾರೆ. ತತ್ರ ಕಿಂ ಕಾರಣಂ, ಏನು ಕಾರಣ, ಪ್ರತರ್ಧನ ಉಳಿಯೋದಕ್ಕೆ ಏನು ಕಾರಣ ಅಂತ ಕೇಳಿದಾಗ ನಾರದರು ಬಹಳ ಸುಂದರವಾದ ಉತ್ತರವನ್ನು ಕೊಡ್ತಾರೆ. ನಾನು ಪ್ರತರ್ಧನನ ಮನೆಗೂ ಹೋಗಿದ್ದೆ. ನಾನು ಹೋದಾಗ ಪ್ರತರ್ಧನನ ಮನೆಯಲ್ಲಿ ನಾನು ವಾಸ ಮಾಡಿ ಇದ್ದೆ. ಆಗ ಒಬ್ಬ ಬ್ರಾಹ್ಮಣ ಅಶ್ವಮ್ಮೆ ದದಾತು ಭವಾನ್, ನನಗೆ ಒಂದು ಕುದುರೆ ಬೇಕು ಅಂತ ಕೇಳಿದ. ರಥದೊಳಗೆ ಹೊರಟಿದ್ವಿ, ಹೊರಟಾಗ ಒಬ್ಬ ಬ್ರಾಹ್ಮಣ ಓಡಿ ಬಂದ, ನನಗೆ ಕುದುರೆ ಬೇಕು ಅಂತ ಕೇಳಿದ. ಕೇಳಿದಾಗ ಪ್ರತರ್ಧನ ಏನು ಹೇಳಿದ ಅಂತಂದ್ರೆ, ನನಗೆ ಕೆಲಸವಿದೆ, ನಾನು ಹೋಗ್ತಾ ಇದ್ದೇನೆ, ತಿರುಗಿ ಮನೆಗೆ ಬಂದ ಮೇಲೆ, ಆಸ್ಥಾನಕ್ಕೆ ಬಂದ ಮೇಲೆ ಕುದುರೆ ಕೊಡ್ತೇನೆ ಅಂತ ಹೇಳಿದ. ಇಲ್ಲ, ನನಗೆ ಅರ್ಜೆಂಟ್ ಇದೆ, ಕುದುರೆ ಬೇಕು ಅಂತ ಕೇಳಿದ. ಹೌದಾ, ಬೇಕಾ ಅಂತ ಹೇಳಿ ಮುಂದೆ ಕಟ್ಟಿದ 4 ಕುದುರೆಗಳಲ್ಲಿ ಬಲಭಾಗದ 1 ಕುದುರೆಯನ್ನು ಅವನಿಗೆ ದಾನವಾಗಿ ಕೊಟ್ಟ. ಕೊಟ್ಟ ಮೇಲೆ ಮುಂದೆ ಹೋಯ್ತು. ಮುಂದೆ ಹೋಗ್ತಾ ಇರುವಾಗ ಇನ್ನೊಬ್ಬ ಬ್ರಾಹ್ಮಣ ಓಡಿ ಬಂದು ರಾಜ ನನಗೆ ಕುದುರೆ ಬೇಕು ಅಂತ ಕೇಳಿದ. ಸ್ವಲ್ಪ ಸಿಟ್ಟು ಮಾಡಿಕೊಂಡ, ಏನು ಬ್ರಾಹ್ಮಣರು ಬರೇ ಬೇಡ್ತಾರಲ್ಲ ಅಂತ, ಎಲ್ಲೋ ಆಮೇಲೆ ಕೊಡ್ತೇನೆ ಹೋಗು ಅಂತಂದೆ. ಇಲ್ಲ, ನನಗೆ ಈಗಿಂದೀಗೆ ಕುದುರೆ ಬೇಕು ಅಂತ ಕೇಳಿದ್ದಕ್ಕೆ ತಲೆ ಕೆಟ್ಟು ಎಡಭಾಗದ 1 ಕುದುರೆಯನ್ನು ಕೊಟ್ಟು ಕಳಿಸಿದ. ಮುಂದೆ ಹೋಗ್ತಾ ಇದ್ದಾನೆ, ಮತ್ತೊಬ್ಬ ಬ್ರಾಹ್ಮಣ ಓಡಿ ಬಂದಾಗ ಮತ್ತ ರಾಜನಿಗೆ ಕೇಳಿದ, ರಾಜ ನನಗೆ ಕುದುರೆ ಬೇಕು ಅಂತ ಕೇಳಿದಾಗ ಸಿಟ್ಟು ಬಂದು ಬಲಭಾಗದ, ಅಂದ್ರೆ ನೊಗಕ್ಕೆ ಕಟ್ಟಿದ ಬಲಭಾಗದ 2 ಕುದುರೆ, 4 ಕುದುರೆಗಳಲ್ಲಿ ಈ 2 ಕುದುರೆಗಳು ಹೋಗಿದೆ, ಈ 2 ಕುದುರೆಗಳು ಉಳಿದಿದೆ, 1 ಕುದುರೆಯನ್ನು ದಾನವಾಗಿ ಕೊಟ್ಟ ಮೇಲೆ ಅವನು ಹೋಗ್ತಾ ಇರುವಾಗಲೇನೆ ಮತ್ತೊಬ್ಬ ಓಡಿ ಬಂದ, 4ನೇದವನು ಓಡಿ ಬಂದಾಗ, ಬ್ರಾಹ್ಮಣಾನಾಂ ವ್ಯಾವೃತಾಂ ಸಾಂಪ್ರತಂ ನಾಸ್ತಿ ಕಿಂಚಿತ ಅಯನ್, ಅವನಿಗೆ ಮತ್ತೆ ಅವನು ಬಂದು ಯಥಾ ಪ್ರಕಾರ ಬೇರೆದೇನು ಕೇಳಿಲ್ಲ, ಕುದುರೆಯನ್ನೇ ಕೇಳಬೇಕಾ, ರಾಜ ನನಗೆ ಕುದುರೆ ಬೇಕು. ಇಲ್ಲೋ ಮಾರಾಯ, ದೊಡ್ಡ ಕೆಲಸಕ್ಕೆ ಹೋಗ್ತಾ ಇದ್ದೇನೆ, ಬಂದು ಕೊಡ್ತೇನೆ, ಇಲ್ಲ ನನಗೆ ಅರ್ಜೆಂಟ್ ಬೇಕಾಗಿದೆ, ಈಗಿಂದೀಗಲೇ ಬೇಕು. ಹಾಗಾದರೆ ಎತ್ತಿದ ತನ್ನ 4 ಉಳಿದದ್ದು 1 ಕುದುರೆ ಉಳಿದಿತ್ತಲ್ಲ, ಆ ಕುದುರೆಯನ್ನು ದಾನವಾಗಿ ಕೊಟ್ಟು ಹೇಳಿದ, ಮತ್ತಾರು ಬ್ರಾಹ್ಮಣರು ಬರಬಾರ್ದು ಅಂತ ಹೇಳಿ ಮಾರಾಯ, ಇದ್ದದ್ದೆಲ್ಲ ಹೋಗ್ಬಿಡ್ತದೆ, ನಂದೆಲ್ಲ ಕುದುರೆಗಳು, ನಾನು ರಾಜ್ಯದ ರಕ್ಷಣೆಗಾಗಿ ಹೋಗಬೇಕಾಗಿದೆ, ನಾನು ಹೇಗೆ ಹೋಗಲಿ ಅಂತ ಹೇಳಿ ಸಿಟ್ಟು ಮಾಡಿಕೊಂಡು 4ನೇ ಕುದುರೆಯನ್ನು ದಾನವಾಗಿ ಕೊಟ್ಟ. ಏನು ದಾನವನ್ನೂ ಕೊಟ್ಟ, ಆದರೆ ಬ್ರಾಹ್ಮಣರು ಎಷ್ಟು ಬೇಡ್ತಾರಲ್ಲ ಅಂತೇಳಿ ಅಸೂಯೆಯನ್ನು ಪಟ್ಟ. ಆದ್ದರಿಂದಾಗಿ ಅವನು ಪ್ರತರ್ಧನ ಕೆಳಗೆ ಇಳಿಯುತ್ತಾನೆ. ಅಂದರೆ ಮೊದಲಿಗೆ ಅಷ್ಟಕನನ್ನು ಎಲಿಮಿನೇಟ್ ಮಾಡಿದರು, ಆಮೇಲೆ ಪ್ರತರ್ಧನ ಹೇಳಿದ. ಅಷ್ಟಕ ಕೊಟ್ಟ ದಾನವನ್ನು ಹೊಗಳಿಕೊಂಡ,
ಪ್ರತರ್ಧನ ಕೊಡ್ತಾ ಇರುವಾಗ ಅಸೂಯೆ ಪಡ್ತಾ ಇದ್ದ. ಅದಕ್ಕಾಗಿ ಇಬ್ಬರು ಇಳಿದರು. ಅಥ ದ್ವಾಭ್ಯಾಂ ಯಾತವ್ಯಂ ಇತಿ ಕೋ ಅವತರೇತ್. 4 ಜನ ಇದ್ದಾರೆ ಅಲ್ಲಿ, ಆದರೆ ಯಾರು ಎಲಿಮಿನೇಟ್ ಆಗ್ತಾ ಇದ್ದಾರೆ ಅಷ್ಟೇ ಹೇಳ್ತಾ ಇದ್ದಾರೆ. ಆಗ ಅವರು ಕೇಳಿದರು, ಅಲ್ಲ ಇಬ್ಬರೇ, ಈಗ ಯಾರು ವಸುಮನ ಮತ್ತು ಶಿಬಿ ಇಬ್ಬರೇ ಸ್ವರ್ಗಕ್ಕೆ ಹೋಗುವುದಾದರೆ ಯಾರು ಕೆಳಗಿಳಿತಾರೆ, ಅದಕ್ಕೆ ಕಾರಣವೇನು, ಎರಡನ್ನೂ ಹೇಳಬೇಕು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಏನಿಲ್ಲ, ವಸುಮನ ತೆಳಗೆ ಇಳಿಯುತ್ತಾನೆ. ಯಾಕೆ ಅಂತಂದರೆ ಕಾರಣ ಹೇಳ್ತೇನೆ ಕೇಳು. ವಸುಮನನ ಹತ್ರ ನಾನು ಅವನ ಮನೆಗೆ ಹೋಗಿದ್ದೆ. ಯಥಾ ಪ್ರಕಾರ ಮನೆಗೆ ಹೋದಾಗ ಒಂದು ಪುಣ್ಯವಾಚನ ನಡೀತಾ ಇತ್ತು, ಕಾರ್ಯಕ್ರಮ ನಡೀತಾ ಇತ್ತು. ಅಲ್ಲಿ ಹೋದೆ, ನೋಡಿದೆ, ಒಂದು ಪುಷ್ಪಕ ವಿಮಾನ, ಭಾರಿ ಅದ್ಭುತವಾದ ಪುಷ್ಪಕ ರಥ. ಆ ರಥಕ್ಕೆ ಪುಣ್ಯವಾಚನವನ್ನು ಮಾಡಿ, ಮಂಗಳಾರತಿಯನ್ನು ಮಾಡಿ, ಅದನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ರು, ಪೂಜೆ ಮಾಡ್ತಾ ಇದ್ರು. ಪೂಜೆ ಮಾಡ್ತಾ ಇರುವಾಗ, ಏನೋ ವಸುಮನ ರಥ ಭಾರಿಯದಲ್ಲೋ ಅಂತಂದೆ. ಆಗ ವಸುಮನ ಏನು ಉತ್ತರ ಕೊಟ್ಟ ಅಂದರೆ, ಸ್ವಾಮಿ ಈ ರಥ ತಮ್ಮದೇ ಅಂತ ಹೇಳಿದ. ಏನಂತ ಹೇಳಿದ? ಈ ರಥ ನಂದೇನಲ್ಲ, ಇದು ತಮ್ಮದೇ ಅಂತ ಹೇಳಿದ. ಆಯಿತು ಅಂತ ಹೇಳಿ ಸಂತೋಷಪಟ್ಟೆ. ನಾನು ಅಲ್ಲಿಂದ ಹೊರಟು ಹೋಗಿಬಿಟ್ಟೆ. ಮತ್ತೊಂದು ತಿಂಗಳು ಬಿಟ್ಟು ಬಂದೆ. ಅವತ್ತು ಮತ್ತು ಅದೇ ರಥದ ಪೂಜೆ ನಡೀತಾ ಇತ್ತು. ಪೂಜೆ ನಡೀತಾ ಇರುವಾಗ, ಹೇ ವಸುಮನ, ಏನು ಸ್ವಾಮಿ ಗುರುಗಳೇ ಬಂದ್ರಿ ಬರ್ರಿ ಅಂತೆ ಕೂಡಿಸಿದ, ಅರ್ಘ್ಯ ಪಾದ್ಯಗಳನ್ನು ಕೊಟ್ಟ, ಪುಣ್ಯವಾಚನ ನಡೆದಿತ್ತು, ಮಂತ್ರಘೋಷ ನಡೆದಿತ್ತು. ನಾನು ಆಶೀರ್ವಾದವನ್ನು ಮಾಡ್ತಾ ಹೇಳಿದೆ, ಏನೋ ರಥ ಭಾರಿಯದಲ್ಲೋ ಅಂತ ನಾನು ಹೇಳಿದೆ. ಹೇಳಿದಾಗ ಆ ರಾಜ ಏನು ಹೇಳಿದ ಗೊತ್ತಾ ವಸುಮನ, ಸ್ವಾಮಿ ಈ ರಥ ತಮ್ಮದೇ, ಏನಾದರೂ ಮಾಡಿ, ನಮ್ದೇನಿದೆ ನಿಮ್ಮ ಅನುಗ್ರಹದಿಂದ ಇರುವಂಥದ್ದು ಅಂತ ವಿನಯದಿಂದ ಹೇಳಿದ. ಆಯಿತು ಅಂತ ಹೇಳಿ ನಾನು ಒಪ್ಪಿಕೊಂಡೆ, ಅಲ್ಲಿಂದ ಹೊರಟು ಹೋದೆ. ಪುನಃ 3 ತಿಂಗಳು ಬಂದೆ. ಮೂರನೇ ತಿಂಗಳು ಬಂದಾಗ ಯಥಾ ಪ್ರಕಾರ ಆ ರಥದ ಪುಣ್ಯವಾಚನ ಪೂಜೆ ನಡೀತಾ ಇತ್ತು. ನಾನು ಬಂದಾಗ ಕರೆದ, ಕೂಡಿಸಿದ, ಆಧಾರವಾಯಿತು, ಸತ್ಕಾರವಾಯಿತು, ಎಲ್ಲ ಆಯಿತು. ಹೌದೋ ಇಲ್ಲೋ ವಸುಮನ? ಅದು ಎಲ್ಲ ಆಧಾರವಾಯಿತು, ಸತ್ಕಾರವಾಯಿತು. ಅರ್ಘ್ಯ ಪಾದ್ಯವನ್ನು ಕೊಟ್ಟ, ಗೋದಾನವನ್ನು ಮಾಡಿದ, ಸಂತೋಷವಾಯಿತು. ಪುಣ್ಯವಾಚನ ನಡೀತಾ ಇದೆ. ಆಶೀರ್ವಾದವನ್ನು ಮಾಡ್ತಾ ಆ ರಥದ ಮೇಲೆ ಮಂತ್ರಾಕ್ಷತೆಯನ್ನು ಹಾಕ್ತಾ, ವಸುಮನ ಈ ರಥ ಭಾರಿಯದಲ್ಲೋ, ಭಾರಿ ಅದ್ಭುತವಾಗಿದೆ, ಎಷ್ಟು ವಿಚಿತ್ರವಾಗಿದೆ, ಎಷ್ಟು ಆಶ್ಚರ್ಯತಮವಾಗಿದೆ ಅಲ್ಲ ಅಂತ ಹೇಳಿದೆ. ಹೇಳಿದಾಗ ವಸುಮನ ಹೇಳಿದ ಗೊತ್ತಾ, ಸ್ವಾಮಿ ನಿಮ್ಮ ಆಶೀರ್ವಾದದಿಂದ ನಾನು ಸಂಪಾದಿಸಿದ್ದು ಅಂತ ಹೇಳಿದ. ಅದಕ್ಕಾಗಿ ಅವನು ಇಳಿಬೇಕು, ಅವನು ಸ್ವರ್ಗಕ್ಕೆ ಅರ್ಹನಲ್ಲ. ಅಲ್ಲ, ನಿಮ್ಮ ಆಶೀರ್ವಾದದಿಂದಲೇ, ಅದು ಹಿರಿಯರ ಆಶೀರ್ವಾದದಿಂದಲೇ ಬಂದಿದ್ದು, ಏನು ತಪ್ಪೇನು? 2 ಬಾರಿ ತಮ್ಮದೇ ರಥ ಅಂತ ಹೇಳಿದ, 3ನೇ ಬಾರಿ ನಿಮ್ಮ ಆಶೀರ್ವಾದದಿಂದ ನಾನು ಸಂಪಾದಿಸಿಕೊಂಡಿದ್ದ ಅಂತ ಹೇಳಿದ. ಅಂದಮೇಲೆ ಮೊದಲು ಹೇಳಿದ ಮಾತಿಗೆ ಅವನು ವಿರುದ್ಧವಾಗಿ ನಡೆದುಕೊಂಡಲ್ಲ. ಅಂದರೆ ಅವನು ಯಾಕೆ ಹಾಗೆ ವಿರುದ್ಧವಾಗಿ ನಡೆದ ಅಂತಂದರೆ, ನನಗೆ ರಥದ ಆಸೆ ಇದೆ, ನಾನು ಆ ರಥವನ್ನು ಸ್ವೀಕಾರ ಮಾಡ್ತೇನೆ, ಅದಕ್ಕಾಗಿ ಮೇಲಿಂದ ಬೇಳ್ತಾ ಇದ್ದೇನೆ ಅಂತ ಭಾವಿಸಿ, ಈ ರಥ ನಿಮ್ಮ ಆಶೀರ್ವಾದದಿಂದ ನಾನು ಸಂಪಾದಿಸಿದ್ದು ಅಂತ ಹೇಳಿದ, ನಂದು ಅಂತ ಹೇಳಿದ. ಆದ್ದರಿಂದಾಗಿ ಕೊಟ್ಟ ಮಾತನ್ನು ತಾನು ಉಳಿಸಿಕೊಳ್ಳದೆ ಇರೋಣದ್ರಿಂದಾಗಿ ಅವನು ಸ್ವರ್ಗಕ್ಕೆ ಹೋಗಲಾರ, ಅವನು ಕೆಳಗೆ ಇಳಿತಾನೆ ಅಂತ ಹೇಳಿದ. ನಮ್ಮ ಗುರುಗಳು ಒಂದು ಸುಂದರವಾದ ಕಥೆಯನ್ನು ಹೇಳಿದ್ರು. ದೊಡ್ಡದಾದ ವಿದ್ಯಾಪೀಠದ ಒಂದು ಲೈಬ್ರರಿ, ಭಾರಿ ದೊಡ್ಡದಾದ ಲೈಬ್ರರಿ. ಅದನ್ನು ಒಬ್ಬರು ಯಾರು, ಅದು ನಮ್ಮ ಪರಮ ಗುರುಗಳು ಹಿರಿಯ ಆಚಾರ್ಯರು ಬಹಳ ಕಷ್ಟಪಟ್ಟು ಸಂಪಾದನೆಯನ್ನು ಮಾಡಿರ್ತಕ್ಕಂಥ ಬಹಳ ದೊಡ್ಡ ಲೈಬ್ರರಿ. ಬಹಳ ಕಷ್ಟ, ಕಾಸಿಗೆ ದುಡ್ಡು ಕೂಡಿಸಿ ಸಂಪಾದನೆಯನ್ನು ಮಾಡಿದ್ರು. ಒಬ್ರು ಯಾರೋ ಹಿರಿಯರು ಬಂದು ಕೇಳಿದ್ರಂತ, ಈ ಲೈಬ್ರರಿ ಭಾರಿ ಅದ, ಮತ್ತು ನೀವೇನು ಮಾಡ್ತೀರಿ, ಸಣ್ಣದದ, ನಮ್ಗೆ ಕೊಟ್ಬಿಡಿ, ನಮ್ಮ ದೊಡ್ಡ ಸಂಸ್ಥೆ ಇದೆ, ನಮಗೆ ಬೇಕಾಗತ್ತೆ. ಆಗ ಆಚಾರ್ಯರು ಹೇಳಿದ್ರಂತೆ, ಈ ಲೈಬ್ರರಿ ಎಲ್ಲ ತಮ್ಮದು ಅಂತ ಹೇಳಿದ್ರಂತೆ. ಅಂದರೆ ತಮ್ಮದು ಅಂತ ಅರ್ಥ ಏನು, ಇದು ನಮಗೆ ಇನ್ನು ಕೇಳಲಿಕ್ಕೆ ಹೋಗಬೇಡ್ರಿ, ಇದು ನಮ್ಮ ಹತ್ರ ಇರ್ತದೆ, ನಾವು ಉಪಯೋಗಿಸ್ತೇವೆ, ನಿಮಗೆ ಯಾವಾಗ ಬೇಕು ಹಾಗೆ ನೀವು ಬನ್ನಿ ಅಂತ ಹೇಳಿದ್ರಂತೆ. ಹಾಗೆ ರಾಜ ತಾನು ತಮ್ಮದು ಅಂತ ಹೇಳುವುದರಿಂದ ಇದು ತಮ್ಮದು ಅಂತ ಅರ್ಥ. ಆದರೆ 2ನೇ ಬಾರಿ 3ನೇ ಬಾರಿ ಕೇಳಿದಾಗ ಇದು ತಮ್ಮದು ಅಂತ ಹೇಳೋದೇನಿದೆ, ಇದು ದೊಡ್ಡದಾದ ಗುಣ. ಯಾಕಂದರೆ ಯಾವುದು ನನ್ನದಲ್ಲ, ಎಲ್ಲ ಹಿರಿಯರದು, ಇದು ತಮ್ಮದು ಅಂತ ಹೇಳೋದು ದೊಡ್ಡ ಗುಣ. ಆದರೆ 3ನೇ ಬಾರಿ ಕೇಳಿದಾಗ ಏನಂತಾರೆ, ಸಾತತ್ಯ ಇಲ್ಲದೇನೆ ಇವರಿಗೇನೋ ಆಸೆ ಇದೆ ಎಂಬುದಾಗಿ ಭಾವಿಸಿ ತಾನೇನು ಹೇಳಿದ ಅಂತಂದರೆ, ನಿಮ್ಮ ಅನುಗ್ರಹದಿಂದ ನಾನು ಸಂಪಾದಿಸಿದ್ದು ಅಂತ ಹೇಳಿಬಿಟ್ನಲ್ಲ, ಇದು ಕೊಟ್ಟ ಮಾತಿಗೆ ವಿಪರೀತವಾಗಿ ನಡೆದಂತೆ ಆಯಿತು. ಆದ್ದರಿಂದಾಗಿ ಇವನು ಸ್ವರ್ಗಕ್ಕೆ ಹೋಗಲಾರ. ಆಗ 4 ಜನ ಕೇಳ್ತಾರೆ, ಶಿಬಿಯೊಬ್ಬನೇ ಸ್ವರ್ಗಕ್ಕೆ ಹೋಗುವುದಾದರೆ ಅಂತ ಪ್ರಶ್ನೆ ಮಾಡಿದರು. ಪ್ರಶ್ನೆ ಮಾಡಿದಾಗ ಶಿಬಿಯೊಬ್ಬನೇ ಸ್ವರ್ಗಕ್ಕೆ ಹೋಗುವುದಾದರೆ ಈ ರಥದಿಂದ ನಾನೇ ಕೆಳಗಿಳಿತೇನೆ ಅಂತ ಹೇಳಿಬಿಡ್ತಾರೆ ನಾರದರು. ಅಂದರೆ ನಾನು ಸ್ವರ್ಗಕ್ಕೆ ಹೋಗಲಾರೆ, ಕಿಂತು ಶಿಬಿನೇ ಸ್ವರ್ಗಕ್ಕೆ ಹೋಗ್ತಾನೆ.
ಅಂತ ಕೇಳಿದಾಗ ಕಾರಣವೇನು? ಅವರಿಗೆಲ್ಲರಿಗೂ ಆಶ್ಚರ್ಯ, ಅಣ್ಣಂದರು ಅವರಿಗೆಲ್ಲರಿಗೂ ಆಶ್ಚರ್ಯ, ಈ ತಮ್ಮನಲ್ಲಿ ಅಂಥ ವೈಶಿಷ್ಟ್ಯವೇನಿದೆ, ಏನು ಕಾರಣ ಅಂತ ಕೇಳಿದರು. ಆಗ ಭಾರೀ ಸುಂದರವಾದ ಕಾರಣವನ್ನು ಹೇಳ್ತಾರೆ. ಶಿಬಿರ್ಯಾಯಾದಹಂ ಅವತರೇಯಂ ಅತ್ರ ಕಿಂ ಕಾರಣಮಿತ್ಯಬ್ರವೀತ್ ಅಸಾವಹಂ ಶಿಬಿನಾ ಸಮೋ ನಾಸ್ಮಿ ಬ್ರಾಹ್ಮಣ ಕಶ್ಚಿದೇನಮಬ್ರವೀತ್. ಏನು ಶಿಬಿಗೆ ಸಮರಾದವ್ರು ಯಾರೂ ಇಲ್ಲೋ ಮಹಾರಾಯ, ಅದರಿಂದ ಶಿಬಿ ಹೋಗ್ತಾನೆ. ಶಿಬಿ ಹತ್ರ ಯಾಕೆ ಅಂತಂದ್ರೆ, ಶಿಬಿ ಹತ್ರ ಒಬ್ಬ ಬ್ರಾಹ್ಮಣ ಬರ್ತಾನೆ. ಬ್ರಾಹ್ಮಣ ಬಂದು ಶಿಬಿ ಕೇಳ್ತಾನೆ, ಹೇ ಶಿಬಿ, ನನಗೆ ಹಸಿವೆ ಆಗಿದೆ, ಅನ್ನ ಕೊಡು ಅಂತ ಕೇಳಿದ. ಅಥೇನಂ ಬ್ರಾಹ್ಮಣೋ ಅಬ್ರವೀತ್ ಕಿಮ್ ಅನ್ನಂ ಕ್ರಿಯತಾಮ್ ಅಂತ ಹೇಳಿದ, ಅನ್ನ ಬೇಕು ಅಂತ ಕೇಳಿದ. ಆಗ ಶಿಬಿ ಕೇಳ್ತಾನೆ, ಅಲ್ಲೋ ಬ್ರಾಹ್ಮಣ, ಅನ್ನ ಬೇಕು ಅಂತಂದ್ರೆ ಏನನ್ನ ಬೇಕು ಅಂತ ಕೇಳಿದ. ಅಂದ್ರೆ ನಿಮಗೆ ಬೇಕಾದ ಆಹಾರ ಯಾವುದು, ಗಡ್ಡಿ ಗೆಣಸ, ಅನ್ನವ, ಅಥವಾ ಇನ್ನು ಬೇರೆ ಯಾವುದಾದ್ರೂ ಪದಾರ್ಥ, ಭಕ್ಷ್ಯ ಭೋಜ್ಯಗಳ ಏನು ಬೇಕು ಅಂತ ಕೇಳಿದ. ಆಗ ಬ್ರಾಹ್ಮಣ ಹೇಳ್ತಾನೆ, ಏನಿಲ್ಲ, ಈ ನಿನ್ನ ಮಗ ಇದ್ದಾನಲ್ಲ, ಈ ನಿನ್ನ ಮಗನನ್ನು ಸಂಸ್ಕಾರ ಮಾಡಿ ನನಗೆ ಕೊಡು. ಅರ್ಥಾತ್ ಇವನ ತಲೆ ಕತ್ತರಿಸಿ ಇವನನ್ನು ಸಮಾರವನ್ನು ಮಾಡಿ ನನಗೆ ಬಿಸಿ ಬಿಸಿಯಾದ ಅನ್ನವನ್ನು ನನಗೆ ಸಿದ್ಧ ಮಾಡಿ ನನಗೆ ಅನ್ನ ಕೊಡು, ನಾನು ಅನ್ನ ತಿಂತೇನೆ ಅಂತ ಹೇಳ್ದ. ಆಗ ಶಿಬಿ ಆಯಿತು ಅಂತ ಹೇಳಿದ. ಮಗನನ್ನು ನಾನು ಸ್ವಲ್ಪ ಹೊತ್ತಿಗೆ ನಾನು ಬೇಟೆಯಾಡ್ಲಿಕ್ಕೆ ಹೋಗ್ತೇನೆ, ನಾನು ತಿರುಗಿ ಬರ್ತೇನೆ, ಅನ್ನ ಸಿದ್ಧ ಮಾಡಿಟ್ಟಿರು ಅಂತ ಹೇಳಿದ. ಇವನು ಮಗನನ್ನು ತಲೆ ಕತ್ತರಿಸಿ ಬಿಸಿ ಬಿಸಿಯಾದ ಮಾಂಸವನ್ನು ತಯಾರು ಮಾಡಿ ಅದನ್ನು ತಲೆ ಮೇಲೆ ಅದನ್ನು ಮುಚ್ಚಿ ತಲೆ ಮೇಲೆ ಇಟ್ಟುಕೊಂಡು ಬ್ರಾಹ್ಮಣನಿಗೆ ಹುಡುಕ್ತಾ 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 ವನಕ್ಕೆ ಹೋದ. ವನದಲ್ಲಿ ಹುಡುಕಿದ. ಅನ್ನ ಬೇಡಿದ್ದು ಯಾರು? ಬ್ರಾಹ್ಮಣ. ಯಾವ ಅನ್ನವನ್ನು ಬೇಡಿದ್ದಾನೆ? ಮಗನನ್ನೇ ಬೇಡಿದ್ದಾನೆ. ಆ ಮಗನನ್ನು ಕೊಂದದ್ದು ಯಾರು? ಶಿಬಿ. ಕೊಂದು ಆ ಮಗನನ್ನು ಏನಂತಾರೆ, ಒಂದು ಬುಟ್ಟಿಯೊಳಗೆ ಇಟ್ಕೊಂಡು ಮುಚ್ಚಿ ಹಾಕಿ ಆ ಮಗನಿಗೆ ಅನ್ನವನ್ನು, ಆ ಮಗನೆಂಬ ಅನ್ನವನ್ನು ಬ್ರಾಹ್ಮಣನಿಗೆ ಕೊಡುವುದಕ್ಕಾಗಿ ಹುಡುಕ್ತಾ ಹುಡುಕ್ತಾ ಹೋಗ್ತಾ ಇದ್ದಾನೆ. ಹುಡುಕ್ತಾ ಇದ್ದರೆ ಎಷ್ಟು ಹುಡುಕ್ತಾನೆ, ಬ್ರಾಹ್ಮಣ ಸಿಗೋದೇ ಇಲ್ಲ. ಆಗ ಅಲ್ಲಿ ಇನ್ನೊಬ್ಬ ಓಡಿ ಬರ್ತಾನೆ. ಓಡಿ ಬಂದು ಕೇಳ್ತಾನೆ, ಯಾಕೋ ಶಿಬಿ ಮಹಾರಾಜ ಇಲ್ಲಿ ಓಡಾಡ್ತಾ ಇದೆಯಲ್ಲ? ಅಲ್ವಾ ಮಹಾರಾಯ, ಈಚೆ ಬ್ರಾಹ್ಮಣ ಬಂದಿದ್ದಾನೆ ಅಂತೇಳಿ ಆ ಬ್ರಾಹ್ಮಣನಿಗೆ ಅನ್ನ ಕೊಡುವುದಕ್ಕೆ. ಹುಚ್ಚ ಶಿಬಿ, ಬ್ರಾಹ್ಮಣ ಅಲ್ಲಿ ನಿನ್ನ ರಾಜ್ಯದೊಳಗೆ ನಿಂತಿದ್ದಾನೆ, ಇನ್ನು ಕೆಲ ಹೊತ್ತಿನೊಳಗೆ ಸಿಟ್ಟಾಗಿದ್ದಾನೆ, ಇನ್ನು ಇಡೀ ರಾಜ್ಯ ಸುಟ್ಟು ಭಸ್ಮ ಮಾಡಿಬಿಡ್ತಾನೆ, ಭಾರಿ ಸಿಟ್ಟಿನಿಂದ ನಿಂತಿದ್ದಾನೆ, ಬೇಗ ಹೋಗು ಅಂತ ಹೇಳಿದ. ಹೇಳಿದ ಕೂಡಲೇ ಇವನು ಓಡಿ 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 ಶಿಬಿ ಮಹಾರಾಜ ಓಡಿ ಬಂದು ಬ್ರಾಹ್ಮಣ ನಿಂತಿದ್ದ. ಬ್ರಾಹ್ಮಣನ ಮುಖ ನೋಡ್ತಾನೆ, ಕೆಂಪು ಕಣ್ಣಾಗಿದೆ, ಬುಸುಗುಡ್ತಾ ಇದ್ದಾನೆ. ಇನ್ನೊಂದು ಮಾತು ಬ್ರಾಹ್ಮಣನ ಬಾಯಿಂದ ಬಂದಿದ್ದರೆ ಇಡೀ ರಾಜ್ಯ ಸುಟ್ಟು ಭಸ್ಮವಾಗಿ ಹೋಗಬೇಕು, ಅಷ್ಟು ಸಿಟ್ಟಾಗಿ ಬ್ರಾಹ್ಮಣ ನಿಂತಿದ್ದಾನೆ. ಇವನು ಶಿಬಿ ಬುಟ್ಟಿ ಹಿಡಿದುಕೊಂಡು ಬಂದು, ಸ್ವಾಮಿ ಬ್ರಾಹ್ಮಣ ಅತಿಥೇ, ಅನ್ನ ನಿನಗಾಗಿ ತೊಗೊಂಬಂದಿದ್ದೇನೆ ಅಂತ. ಬ್ರಾಹ್ಮಣ ತಲೆ ಆಡಿಸ್ಲೇ ಇಲ್ಲ, ಹೀಗೆ ಸಿಟ್ಟಿನಿಂದ ನಿಂತಿದ್ದ. ಸ್ವಾಮಿ ನಿಮಗಾಗಿ ಅನ್ನ. ತಡ ಮಾಡಿದೆವು ಮಾರಾಯ, ನಾನು ಯಾವಾಗ ಬೇಡಿದ್ದೆ ನಿನಗೆ ಅನ್ನ, ನೀನು ತಡ ಮಾಡಿದೆ, ಬೇಕಾಗಿಲ್ಲ, ಹೋಗಾಚೆ, ನೀನೇ ತಿಂದುಕೋ ಹೋಗು ಅಂತ ಹೇಳ್ತಾನೆ ಸಿಟ್ಟಿಗೆ ಬಂದು. ಆಗ ಶಿಬಿ ಆ ಬಟ್ಟೆಯನ್ನು ತೆಗೆದು ಮಗನ ಮಾಂಸವನ್ನು ಬ್ರಾಹ್ಮಣ ಹೇಳಿದ್ದಾನೆಲ್ಲ ಅಂತ ತಿನ್ನಲಿಕ್ಕೆ ಹೊರಟು ಕೂಡಲೇ ಬ್ರಾಹ್ಮಣ ಕೈ ಹಿಡಿತಾನೆ. ಕೈ ಹಿಡಿದು ಬಿಡು ಅಂತ ಹೇಳಿದ, ಬಿಡಿಸಿದ. ಆಗ ಮಗನನ್ನು ಉದ್ಧಾರ ಮಾಡಿ ರಕ್ಷಣೆಯನ್ನು ಮಾಡಿದ. ಏನಿಲ್ಲಿ ಹೇಳ್ತಾ ಇರೋದು ಅಂತಂದರೆ, ಮಗನನ್ನು ಸಂಹಾರ ಮಾಡು ಅಂದರೂ ಸಿಟ್ಟಿಗೆ ಬರಲಿಲ್ಲ, ಆ ಮಗನನ್ನೇ ಅನ್ನವಾಗಿ ಕೊಡು ಅಂದರೂ ಶಿಬಿ ಸಿಟ್ಟಿಗೆ ಬರಲಿಲ್ಲ, ಆ ಮಗನನ್ನು ತಲೆ ಮೇಲೆ ಎತ್ತಿಕೊಂಡು ಅರಣ್ಯ ಹುಡುಕಾಡಿದರೂ ಸಿಟ್ಟಿಗೆ ಬರಲಿಲ್ಲ, ಆ ಮಗನನ್ನು ತಂದು ಬ್ರಾಹ್ಮಣ ಅನ್ನ ತಿನ್ನೋ ಮಾರಾಯ ಅಂದರೆ ಸಿಟ್ಟಿಗೆ ಬರಲಿಲ್ಲ, ಬ್ರಾಹ್ಮಣ ತಿರುಗಿ ನೀನು ತಿನ್ನೋ ಅಂತ ಹೇಳಿದರೆ ಅದನ್ನು ಸಿಟ್ಟಿಗೆ ಬಾರದೇನೆ ತಿನ್ನುವುದಕ್ಕಾಗಿ ಹೊರಟಲ್ಲ. ಅದಕ್ಕಾಗಿ ಅವನಲ್ಲಿರ್ತಕ್ಕಂಥ ಆ ಸಹನೆಯನ್ನು ನೋಡಿದಾಗ ನನಗೆ ಅನಿಸುತ್ತೆ, ಶಿಬಿ ಮಹಾರಾಜನೇ ದಾನ ಕೊಡೋದ್ರೊಳಗೆ ಎತ್ತಿದ ಕೈ ಅಲ್ಲಿ ಹೇಳಿಕೊಳ್ಳಲಿಲ್ಲ ಮೊದಲನೇದ್ದು. ಎರಡನೇದವನಾಗಿ ಏನಂತಾರೆ, ಅಸೂಯೆ ಪಡಲಿಲ್ಲ, ಇನ್ನೊಬ್ಬರ ಮೇಲೆ ಸಿಟ್ಟು ಮಾಡಿಕೊಳ್ಳಿಲ್ಲ ಎರಡನೇದ್ದು. ಮೂರನೇದವನಾಗಿ ಕೊಟ್ಟ ಮಾತನ್ನು ತಪ್ಪಿಕೊಳ್ಳ, ಮಗನ ಸಂಹಾರ ಮಾಡೋದು ನಾನ್ಯಾಕೆ ಸಂಹಾರ ಮಾಡಲಿ ಅಂತೇಳಿ ಅದನ್ನೂ ಬಿಡಲಿಲ್ಲ. ಆದ್ದರಿಂದಾಗಿ ನಾಲ್ಕನೆಯದವನಾದ ಶಿಬಿಯೇ ಸ್ವರ್ಗಕ್ಕೆ ಹೋಗ್ತಾನೆ ಎಂಬುದಾಗಿ ನಾರದರು ಸ್ಪಷ್ಟವಾಗಿ ಹೇಳ್ತಾರೆ. ಹೇಳಿದಾಗ ಶಿಬಿ ತಾನು ಮಾತನಾಡ್ತಾನೆ, ನೈವಾಹಮೇತದ್ ಯಶಸ್ಸೇ ದದಾನಿ. ಸ್ವಾಮಿ, ನಾನೇನು ದಾನ ಮಾಡ್ತೇನೆ, ಇದು ನನ್ನ ಯಶಸ್ಸಿಗಲ್ಲ, ನನಗೇನೋ ಬೇಕು ಎನ್ನುವುದಕ್ಕಾಗಿ ಅಲ್ಲ, ನನಗೆ ಭೋಗದ ಲಾಲಸೆ ಇದೆ ಎನ್ನುವುದಕ್ಕಾಗಿ ಅಲ್ಲ. ಪಾಪಿಷ್ಠರು ಯಾರು ಈ ದಾನಗಳನ್ನು ಮಾಡುವುದಿಲ್ಲ ಅಂತ ತಿಳಿದು ನಾನು ದಾನ ಮಾಡ್ತೇನೆ. ಯಾಕೆ ಪಾಪಿಷ್ಠರ ಹಾದಿ ಇದೆಲ್ಲ ಅಂತ ಅನ್ನೋದು ತಿಳಿದು ಮಾಡ್ತೇನೆ. ಸದ್ಭಿ ಸದಾ ಅಧ್ಯಾಸಿತಂ, ಸಜ್ಜನರು ಮಾಡುವ ದಾರಿ ಇದು ಅಂತ ತಿಳಿದುಕೊಂಡು ನಾನು ಈ ದಾನಾದಿಗಳನ್ನು ಮಾಡ್ತೇನೆ ಹೊರತು ಇದರಿಂದ ವಿಷ್ಣು ಪ್ರೇರಣೆ, ವಿಷ್ಣು ಪ್ರೀತಿ ಬಿಟ್ಟರೆ ಬೇರೆ ಇನ್ಯಾವ ಅಪೇಕ್ಷೆಗಳು ನನಗಿಲ್ಲ
ಆದ್ದರಿಂದಾಗಿ ಆ ಬುದ್ಧಿ ಸದಾ ಇರಲಿ ಎಂಬುದಾಗಿ ಶಿಬಿ ತಾನು ಪ್ರಾರ್ಥನೆಯನ್ನು ಮಾಡಿಕೊಳ್ತಾನೆ. ಹೀಗೆ ಶಿಬಿ ಮಹಾರಾಜ ಅದ್ಭುತವಾದ ತನ್ನ ಸಾಮರ್ಥ್ಯವನ್ನು ತಾನು ತೋರಿಸ್ತಾನೆ. ಇದು ಬ್ರಾಹ್ಮಣರಿಗೆ ಅನ್ನದಾನದ ಮಹಿಮಾ. ಧರ್ಮರಾಜ ಯಾವ ಕಾರಣಕ್ಕೂ ದಾನ ಕೊಡುವಾಗ ಬಹಳ ಎಚ್ಚರಿಕೆಯಿಂದ ದಾನ ಕೊಡು, ಅದರಿಂದ ನಿನಗೆ ಹಿತವಾಗತ್ತೆ ಅಂತ ಮಾರ್ಕಂಡೇಯರು ಧರ್ಮರಾಜನಿಗೆ ಉಪದೇಶವನ್ನು ಮಾಡ್ತಾರೆ. ಧರ್ಮರಾಜ ಮತ್ತೆ ಪ್ರಶ್ನೆ ಮಾಡ್ತಾನೆ, ಭೂಯ ಏವ, ಇನ್ನೂ ಹೆಚ್ಚಿನ ಮಹಿಮೆಯನ್ನು